ಅಮ್ಮ ಯಾರು ನಿಮ್ಗೆ ಏನು ಮಾಡೋದಿಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ, ಹೆದರಬೇಡಿ. ಈಗ ಹೇಳಿ, ಯಾರು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದು? ಹೇಳಿಮ್ಮ, ಆ ನೀಚರು ಯಾರು ಅಂತ ಹೇಳಿ. ಒಂದು ವೇಳೆ ಅವಳು ಧೈರ್ಯ ಮಾಡಿ ನಿಜ ಹೇಳಿದ್ರೆ ಎಷ್ಟು ವರ್ಷ ಅವಳಿಗಾಗಿದ್ದ ಗತಿನೇ ಅವಳ ಮಕ್ಳಿಗೂ ಆಗತ್ತೆ. ನನ್ನ ಮಕ್ಕಳಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ ಸುಹಾಸಿನಿ, ಪ್ಲೀಸ್. ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಭಯ ಪಟ್ಕೊಳ್ಬೇಡಿ. ನಿಮ್ಮನ್ನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಹೇಳಿ ಸಾಕು. ಸತ್ಯ ಗೊತ್ತಾದ್ಮೇಲೆ ಸುಹಾಸಿನಿ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡಬಹುದು. ನನ್ನಿಂದ ನನ್ನ ಮಕ್ಕಳಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಅವಳ ಹೆಸರು ಕೂಡ ಹೇಳಲ್ಲ. ಅಮ್ಮ, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೆ ನೆರಳಾಗಿ ನಾನು ನಿಂತಿದ್ದೀನಿ. ನಿಮ್ಗೆ ಏನಂದ್ರೆ ಏನು ಆಗ್ಬಾರ್ದು ಹಾಗೆ ನೋಡ್ಕೊಳ್ತೀನಿ. ಅವ್ರು ಯಾರು ಅಂತ ಹೇಳಿ, ಅವ್ರ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಅವ್ರ ಬಗ್ಗೆ ನಂಗೇನು ಗೊತ್ತಿಲ್ಲಪ್ಪ. ಅವರೆಲ್ಲ ಕೆಟ್ಟವರು, ಮಾತ್ರ ನನಗೆ ಗೊತ್ತು. ಅವ್ರು ಯಾರು ಅಂತ ಗೊತ್ತಿಲ್ಲ ಮೇಲೆ ನಿಮ್ಮನ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಏನಾದ್ರೂ ಸಂಬಂಧ ಇರಲೇಬೇಕಲ್ವಾ? ಇಲ್ಲಪ್ಪ, ಅವ್ರಿಗೂ ನನಗೂ ಯಾವ ಥರದ ಸಂಬಂಧನೂ ಇಲ್ಲ. ಅವ್ರು ಯಾಕೆ ನನ್ನನ್ನು ಎಲ್ಲಿ ಕರ್ಕೊಂಡು ಬಂದ್ರು ಅಂತಾನೂ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದ್ಮೇಲೆ ಅವ್ರು ನನ್ನ ಹತ್ರ ಏನು ಕೇಳಲಿಲ್ಲ. ಅಮ್ಮ, ನೀವು ಕಿಡ್ನಾಪ್ ಆಗೋದಂತ ಮುಂಚೆ ಹಾಸ್ಪಿಟಲ್ ಕಡೆಗೆ ಏನಾದರೂ ಹೋಗಿದ್ರಾ? ಮಾ, ಯಾರನ್ನ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆಲ್ಲ ಕುಣಿಯಕ್ಕಾಗಲ್ಲ. ನಮ್ಗೆ ಹೆಂಗಿರ್ಬೇಕೋ ಹಂಗಿರ್ಬೇಕು. ನಾವು ಮನೆ ಅಂತ ಮಾಡ್ಕೊಳ್ಳೋದು ನಾವು ಖುಷಿಯಾಗಿರೋದಕ್ಕೋಸ್ಕರ, ಯಾರೋ ಒಂದಿನ ಬಂದು ಹೋಗೋರ್ಗೋಸ್ಕರ ಅಲ್ಲಮ್ಮ. ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ ಅಂತ ಪಕ್ಕದ ಮನೆಯಿಂದ ತರಿಸೋ ಅಗತ್ಯ ಇರ್ಲಿಲ್ಲಮ್ಮ. ನೆಲದ ಮೇಲೆ ಕೂತ್ ಊಟ ಮಾಡಿದ್ರು ಹೊಟ್ಟೆ ತುಂಬತ್ತೆ. ಅದ್ ಹಾಗಲ್ಲ ಕಣೆ, ಮನೆಗೆ ಬನ್ನಿ ಅಂತ ಕರೆದ್ಮೇಲೆ ಅದಕ್ಕೆ ತಕ್ಕ ಹಾಗೆ ಸತ್ಕಾರ ಮಾಡ್ಬೇಕಲ್ವಾ? ನಾನೆಲ್ಲ ಸರಿಯಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಮಾಡ್ಬೇಕು ತಾನೆ. ಆಯ್ತು, ನಮ್ಮನ್ನ ನೆಲದ ಮೇಲೆ ಕೂರ್ಸೋದು ನಿಂಗೆ ಅವಮಾನ ಅನ್ಸಿದ್ರೆ ಡೈನಿಂಗ್ ಟೇಬಲ್ ತರೋದಕ್ಕೆ ನಾನ್ ದುಡ್ಡು ಕೊಡ್ತಿದ್ದೆ. ಆದ್ರೆ ಒಂದ್ ಮಾತು ಹೇಳಿಲ್ವಲ್ಲಮ್ಮ ನೀನು. ಅಲ್ಲ ಕಣೆ, ನಿಮ್ಮನ್ನೆಲ್ಲ ಮನೆಗೆ ಊಟಕ್ಕೆ ಕರೆದು ನಿಮ್ಮ ಹತ್ರ ದುಡ್ಡು ತಗೊಳಕ್ಕಾಗತ್ತಾ? ಅದೆಲ್ಲ ನಿಮ್ಮ ಅಪ್ಪಂಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಇದ್ರಲ್ಲಿ ನಿನ್ ಮಾತ್ರ ತಪ್ಪಿಲ್ಲಮ್ಮ, ಅಪ್ಪಂದು ತಪ್ಪಿದೆ. ಆಗಿರೋ ಅವಮಾನಕ್ಕೆ ಅವರು ಹೊಣೆನೆ. ಹೋಗ್ಲಿ ಬಿಡು ಅಮೂಲ್ಯ, ಆಗಿದ್ದು ಆಗೋಯ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಪಕ್ಕದ ಮನೆಯಿಂದ ಏನಾದ್ರು ತಗೊಂಡ್ ಬರೋದು, ಹೇಳಿದ ಟೈಮ್ಗೆ ಅವ್ರು ಕೊಡಕ್ಕಾಗದೆ ಅವರು ಮನೆ ಮುಂದೆ ಬಂದು ಜಗಳ ಮಾಡೋದು, ಇದೆಲ್ಲ ಕಾಮನ್. ದೊಡ್ಡ ಮನೆ ಸಂಬಂಧ ಬೆಳೆಸಿದ್ವಿ ಅಂದಮೇಲೆ ಅವ್ರ ಮುಂದೆ ದೊಡ್ಡದಾಗಿ ಕಾಣಿಸ್ಕೊಳ್ಬೇಕು, ದೊಡ್ಡದಾಗಿ ಬದುಕಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಂದ್ರಿಗಿರುತ್ತೆ. ಈಗ ಇವರು ಕೂಡ ಅದೇ ರೀತಿ ಆಸೆ ಪಟ್ಟಿದ್ದಾರೆ. ತಪ್ಪೇನಿದೆ ಹೇಳು? ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಅತ್ತೆ, ಮರ್ಯಾದೆ ಪ್ರಶ್ನೆ. ನೀನ್ ಯಾಕೆ ಹಾಗೆ ಅನ್ಕೋತೀಯ? ಮದ್ವೆ ಆದ್ಮೇಲೆ ಮಕ್ಕಳನ್ನ ಮೊದ್ಲಿನ ತರ ನೋಡಕ್ಕಾಗಲ್ಲ. ಮೊದಲು ಇದು ನಿನ್ ಮನೆ ಆಗಿತ್ತು, ಆದ್ರೆ ಈಗ ನಿನ್ ತವ್ರ ಮನೆ. ಹಬ್ಬಕ್ಕೆ ಅಂತ ಬರೋ ಹೆಣ್ಮಕ್ಳನ್ನ ನೆಲದ ಮೇಲೆ ಕೂರಿಸಿ ಊಟ ಹಾಕೋದು ಚೆನ್ನಾಗಿರಲ್ಲ ಅಂತ ಅವ್ರು ಹೀಗೆ ಮಾಡಿದ್ದಾರೆ. ಅವ್ರ ಪ್ರಯತ್ನನ ನೀನ್ ಮೆಚ್ಚಬೇಕು, ಇದು ಅವ್ರ ದೊಡ್ಡ ಗುಣ. ಅದು ಹಾಗಲ್ಲ ಸುಹಾಸಿನಿ ಅವರೇ. ನೋಡಿ ಪರಿಮಳ ಅವರೇ, ನೀವು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಮದುವೆ ಮಾಡಿಕೊಟ್ಮೇಲೆ ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನನ್ನ ಕಷ್ಟ ನಿಮ್ಮ ಕಷ್ಟ ಎರಡೂ ಒಂದೇ. ಒಬ್ರು ಕಷ್ಟಕ್ಕೆ ಒಬ್ರು ಆಗ್ಬೇಕಾಗತ್ತೆ. ನೋಡಿ, ನಾನೀಗಲೇ ಆನ್ಲೈನಲ್ಲಿ ಡೈನಿಂಗ್ ಟೇಬಲ್ ಬುಕ್ ಮಾಡ್ತೀನಿ. ಸಂಜೆ ಅಷ್ಟಲ್ಲಿ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳಿ. ಬೇಡ ಅತ್ತೆ, ಪ್ಲೀಸ್ ಕ್ಯಾನ್ಸಲ್ ಮಾಡಿ. ಇಲ್ಲಿ ಡೈನಿಂಗ್ ಟೇಬಲ್ ಅಗತ್ಯ ಇಲ್ಲ. ಅಪ್ಪ ಅಮ್ಮಂಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ ಆಗಲ್ಲ ಅನ್ನೋ ಟೈಮಲ್ಲಿ ನಾನೇ ಕೊಡಿಸ್ತೀನಿ. ಅಮೂಲ್ಯ, ನೀನ್ ಕೊಡ್ಸಿದ್ರೇನು ನಾನ್ ಕೊಡ್ಸಿದ್ರೇನು, ಇದು ನಮ್ಮನೇನೆ ಅಲ್ವಾ? ಅಂತದ್ರಲ್ಲಿ ನಾನ್ ಡೈನಿಂಗ್ ಟೇಬಲ್ ಕೊಡ್ಸೋದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ನಾನು ಹೇಳ್ತಿಲ್ಲ ಅತ್ತೆ.
ಸದ್ಯಕ್ಕೆ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಮೂಲ್ಯ, ಯಾವುದೇ ವಸ್ತು ಆಗಲಿ ಮನೆಗೆ ಬಂದ್ಮೇಲೆ ಯೂಸ್ ಆಗೋದು. ನಿಮ್ಮ ಅಮ್ಮನಿಗೆ ಏಜ್ ಆಗಿದೆ. ಈ ಏಜಲ್ಲಿ ಮಂಡಿ ನೋವು ಕಾಮನ್ ಅಲ್ವಾ? ನಿಮ್ಮ ಅಪ್ಪನಿಗೂ ಯೂಸ್ ಆಗುತ್ತೆ, ಅವ್ರಿಗೂ ಏಜ್ ಆಗಿದೆ ಅಲ್ವಾ? ಹಾಗೆ ನಾವೆಲ್ಲರೂ ಬಂದಾಗ್ಲೂ ಯೂಸ್ ಆಗುತ್ತೆ. ವೇದಾಂತ್ಗೆ ನೆಲದ ಮೇಲೆ ಕುತ್ಕೊಂಡು ಅಭ್ಯಾಸ ಇಲ್ಲ, ಅವನಿಗೂ ಬೇಕಾಗತ್ತಲ್ವಾ? ನೀನ್ ಯಾಕೆಲ್ಲದಕ್ಕೂ ಬೇಡ ಅಂತಿದ್ಯಾ? ನಾನು ಬುಕ್ ಮಾಡ್ತೀನಿ, ಸುಮ್ಮನೆ. ಮತ್ತೆ ಪ್ಲೀಸ್ ಬೇಡ ಅನ್ಸುತ್ತೆ. ಅಮೂಲ್ಯ, ನೀನು ನನ್ನನ್ನು ಹೊರಗಿನೋಳ್ ಥರ ನೋಡ್ತಿದ್ಯಾ. ನಾನು ಈ ಮನೆನ ನಮ್ಮನೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ ಕಷ್ಟನ ನನ್ನ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅವಮಾನ ಆದ್ರೆ ನನಗೂ ಅವಮಾನ ಆದಾಗಲ್ವಾ? ನಮ್ಮ ಮನೆ ಮೇಲೆ, ನಮ್ಮ ಅಪ್ಪ ಅಮ್ಮನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ಸ್ ಅತ್ತೆ. ನಿಮ್ಮ ಕಾಳಜಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಆದರೆ ಈ ಇನ್ಸಿಡೆಂಟಿಂದಾಗಿ ಇವತ್ತೇ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಬರೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ. ಈ ಮನೆಗೂ ಡೈನಿಂಗ್ ಟೇಬಲ್ ಬರೋ ಟೈಮಿಗೆ ಬರಲಿ. ಆ ಅನಿವಾರ್ಯತೆ ಬಂದಾಗ ನಾನೇ ಕೊಡಿಸ್ತೀನಿ. ನೀವು ಬುಕ್ ಮಾಡಿಬಿಡಿ ಅತ್ತೆ. ಒಂದು ವೇಳೆ ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿ. ಸರಿ, ನಿಮ್ಮಿಷ್ಟ. ಹೇಳಿಯಮ್ಮ, ನೀವು ಹಾಸ್ಪಿಟಲ್ ಕಡೆಗೆ ಹೋಗಿದ್ರಾ? ಹಾಸ್ಪಿಟ್ಲ? ಯಾವ ಹಾಸ್ಪಿಟ್ಲು? ವೆಲ್, ಯಾವ ಹಾಸ್ಪಿಟ್ಲ್ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಇವ್ರು ಯಾಕೆ ಹಾಸ್ಪಿಟ್ಲ್ ಹತ್ರ ಹೋಗ್ತಾರೆ? ಅಲ್ಲ, ನೀವ್ಯಾಕೆ ಹಾಸ್ಪಿಟ್ಲ್ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಸರ್, ನೀವು ಅವರನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಗೊತ್ತಿರೋರಿಗೆಲ್ಲ ಇವರು ಫೋಟೋ ಕೊಟ್ಟು ಸರ್ಚ್ ಮಾಡ್ಲಿಕ್ಕೆ ಹೇಳಿದೆ. ಸರ್ಚ್ ಮಾಡುವಾಗ ಇವರು ಹಾಸ್ಪಿಟಲ್ ಕಡೆಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅಷ್ಟೇ ಅಲ್ಲ ಸರ್, ಇವರು ಕಿಡ್ನಾಪ್ ಆಗಿರೋದು ಅಲ್ಲೇ ಅಂತಾನೆ ಗೊತ್ತಾಯ್ತು. ಆದ್ರೂ ನಂಬಲಿಕ್ಕಾಗಿಲ್ಲ. ಅದಕ್ಕೆ ನಾನು ಇವರ ಹತ್ರ ಹಾಸ್ಪಿಟಲ್ ಬಗ್ಗೆ ಕೇಳಿದೆ. ಪ್ರಜ್ವಲ್, ನೀವೇನೇ ಕೇಳಿದ್ರು ಇವಾಗ ಇವ್ರು ಏನು ಹೇಳೋ ಸ್ಥಿತಿಲಿಲ್ಲ. ಪಾಪ ತುಂಬಾ ಗಾಬರಿ ಆಗಿದ್ದಾರೆ. ನೀವು ಈ ಟೈಮಲ್ಲಿ ಕೇಳೋದು ಒಳ್ಳೇದಲ್ಲ. ಸರಿ ಸರ್. ನೀವು ಗಾಬರಿ ಆಗ್ಬೇಡಿ, ನಿಮ್ಗೆ ಏನು ಆಗಲ್ಲ, ಆಗೋದು ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ನಿಮ್ಗೆ ಏನು ಆಗಲ್ಲ. ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಹಲೋ ಅಗ್ರಜ. ವಿಕ್ರಾಂತ್, ಎಲ್ಲಿದ್ಯಾ ನೀನು? ಆಗ್ಲಿಂದ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಯಾಕೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ? ಅಯ್ಯೋ, ಓಕೆ ಅಗ್ರಜ, ನಾನು ಸೇಫ್ ಆಗೇ ಇದ್ದೀನಿ. ಇಲ್ಲಿ ಏನಾಯ್ತು ಅಂದ್ರೆ, ಥ್ಯಾಂಕ್ ಗಾಡ್, ಸದ್ಯ ಹುಷಾರಾಗಿದ್ದಾರೆ ತಾನೆ? ನೀನು ಮೊದಲು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟು. ಅಗ್ರಜ, ಅಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ? ಮತ್ತೆ ಕಿಡ್ನಾಪರ್ಸ್ ಬಂದು ತೊಂದರೆ ಕೊಟ್ರೆ? ಹೌದಲ್ವಾ? ವಿಕ್ರಾಂತ್, ಒಂದು ಕೆಲಸ ಮಾಡು. ಹಾ, ಇದೊಳ್ಳೆ ಐಡಿಯಾ. ಓಕೆ ಸರ್, ನಾವು ವೇದಾಂತ್ ಹತ್ರ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ. ಹಾಂ, ಹಲೋ, ಹೌದಾ? ಪೇಮೆಂಟ್ ಇನ್ನೂ ರಿಲೀಸ್ ಆಗಿಲ್ವಾ? ನನಗೆ 10 ನಿಮಿಷ ಟೈಮ್ ಕೊಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಹಾಂ, ಅಣ್ಣ ತಮ್ಮ ಇಬ್ರು ಹಬ್ಬ ಅಂತ ಮಾವನ ಮನೆ ಹೊಟ್ಬಿಟ್ರು. ಇಲ್ಲಿ ನನಗೆ ಕ್ಲೈಂಟ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡಿ ಹಬ್ಬ ಮಾಡ್ತಿದ್ದಾರೆ. ಅವ್ರಿಗಲ್ಲಿ ಸಂಕ್ರಾಂತಿ, ನನಗಿಲ್ಲಿ ದೀಪಾವಳಿ ಪಟಾಕಿ ಹಚ್ತಿದ್ದಾರೆ. ಹಾಂ, ಅಮ್ಮಗೊಂದು ಕಾಲ್ ಮಾಡೋಣ.
ಹಲೋ ಅಮ್ಮು, ನಾನು ಆಗಿಂದ ಫೋನ್ ಟ್ರೈ ಮಾಡ್ತಿದ್ದೆ. ವೇದಾಂತಕ್ಕೆ ಸ್ವಲ್ಪ ಫೋನ್ ಕೊಡ್ತೀಯಾ? ಸ್ವಲ್ಪ ಆಫೀಸ್ ಕೆಲಸ ಮಾತಾಡೋದಿತ್ತು. ಏನೋ ವೇದಾಂತ ಅಲ್ಲಿಗೆ ಬಂದಿಲ್ವಾ? ಸರಿ ಆಯ್ತು. ಸಾರ್ಥಕ್, ವೇದಾಂತ ನಂಗೆ ಬರ್ತಾ ಅಜ್ಜಿ ಮೆಡಿಸಿನ್ ತಗೊಂಬರಕ್ ಹೇಳಿದ್ರ? ಅಲ್ಲಿ ನಿಮ್ಮಣ್ಣ ಇದ್ರೆ ತಾನೇ ಹೇಳೋದು. ಹಾಗಂದ್ರೆ ಏನು ಸಾರ್ಥಕ್? ಅಂದ್ರೆ ನಿಮ್ಮಣ್ಣವ್ರಿಬ್ರು ಹಬ್ಬಕ್ಕೆ ಚಕ್ಕರ್ ಹಾಕಿ ಎಲ್ಲೋ ಹೋಗಿದ್ದಾರೆ. ಸಾರ್ಥಕ್, ಕುಶಲ್ ಮಲ್ಪಡ್ಸಿ. ನನ್ನ ಟೆನ್ಷನ್ ಅಲ್ಲಿ ಕನ್ನಡನೇ ತಲೆಗೆ ಹೋಗ್ತಾ ಇಲ್ಲ. ಇನ್ನು ಅದು ಯಾವ್ದು ಅರ್ಥ ಆಗದಿರೋ ಭಾಷೆ ಎಲ್ಲ ಬೈಬೇಡ ನೀನು. ತಮಾಷೆ ಮಾಡಬೇಡಿ ಅಂದೆ. ತಮಾಷೆ ಮಾಡ್ತಿರೋದು ನಾನಲ್ಲ, ತಮಾಷೆ ಮಾಡ್ತಿರೋದು ನಿನ್ನ ಜೊತೆ ಹುಟ್ಟೋರು. ಬೆಳಿಗ್ಗೆ ಹೋಗುವಾಗ ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ ಜೊತೆಗೆ ಹೊರಟೋರು. ಈಗ ನೋಡಿದ್ರೆ ವೇದಾಂತಿಕಿ ಇಬ್ರು ಅತ್ತೆ ಮನೆಗೆ ಹೋಗಿ ಇಲ್ವಂತೆ. ಹೌದಾ? ಅಲ್ಲಿಗೆ ಹೋಗದೆ ಎಲ್ಲಿ ಹೋದ್ರು? ಆರತಿ ಅಮ್ಮ ಇಬ್ರನ್ನೇ ಚಿಕ್ಕಮ್ಮನ ಮನೆಗೆ ಕಳಿಸಿ ಇವ್ರು ಅರ್ಜೆಂಟ್ ಕೆಲಸ ಇದೆ ಅಂತ ಬೇರೆ ಎಲ್ಲಿಗೂ ಹೋದ್ರಂತೆ. ಪಾಪ, ಅರ್ಜೆಂಟ್ ಕೆಲಸ ಇದೆ ಅಂತ ಆಫೀಸ್ಗೆ ಏನಾದ್ರೂ ಹೋಗಿರ್ಬೋದು ಅಲ್ವಾ? ಆಹಾ, ಅಣ್ಣಂದ್ರ ತಕ್ಕ ತಂಗಿ ಎಷ್ಟೇ ಆದ್ರೂ ಒಡ ಹುಟ್ಟಿದವ್ರನ್ನ ಎಲ್ಲಿ ಬಿಟ್ಕೊಡ್ತೀಯ ನೀನು? ಅವರಿಬ್ರು ಆಫೀಸ್ಗೆ ಹೋಗಿದ್ರೆ ನನ್ಗೆ ಯಾಕೆ ಇಷ್ಟೊಂದು ಫೋನ್ ಕಾಲ್ ಬರ್ತಿತ್ತು? ಆಫೀಸ್ ರಜಾ ಇದೆ, ಆರಾಮಾಗಿ ಮನೇಲಿರೋಣ ಅನ್ಕೊಂಡ್ರೆ 20-30 ಫೋನ್ ಬಂದಿದೆ, ಎಲ್ಲ ಆಫೀಸ್ ರಿಲೇಟೆಡ್. ನನ್ 2 ಅಣ್ಣಂದ್ರು ಪರಿಯತ್ತೆ ಮನೆಗೂ ಹೋಗ್ದೆ, ಆಫೀಸಿಗೂ ಹೋಗ್ದೆ, ಎಲ್ಲಿಗೆ ಹೋಗಿರ್ಬೋದು? ಅಮ್ಮ ಹತ್ರ ಕೇಳ್ಬೇಕಿತ್ತು. ಅಮ್ಮಗೂ ಕಾಲ್ ಮಾಡಿದ್ದೆ, ಅವಳಿಗೂ ಹೇಳಿಲ್ಲ ಇವರು. ಇಲ್ಲಿಂದ ಹೊರಡುವಾಗ್ಲೇ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೇರೆ ಕಾರಲ್ಲಿ ಹೋದ್ರಂತೆ ಇವರು. ಬನ್ನಿ ಇಲ್ಲಿಂದ ಹೋಗೋಣ. ಇಲ್ಲಪ್ಪ, ನಾನು ಮತ್ತೆ ಆಫೀಸಿಗೆ ಬರಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ಇಲ್ಲಮ್ಮ, ಮತ್ತೆ ನಿಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನೀವು ಮತ್ತೆ ಆಫೀಸಲ್ಲಿ ವರ್ಕ್ ಮಾಡೋದು ನನಗೂ ಇಷ್ಟ ಇಲ್ಲ. ನಿಮ್ಮಿಂದ ನಮಗೆ ಯಾವ ತೊಂದರೆನೂ ಆಗಿಲ್ಲಮ್ಮ. ಅಷ್ಟಕ್ಕೂ ನೀವೀಗ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ನನ್ನ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಊರಿಗೆ ಹೋಗೋ ಬಸ್ ಹತ್ತಿಸ್ಬಿಡಿ, ನಾನು ಹೊರಟು ಹೋಗ್ತೀನಿ. ನಮಗೆ ನಿಮ್ಮ ಸೇಫ್ಟಿ ಮುಖ್ಯ, ಅದಕ್ಕೆ ತುಂಬಾ ಸೇಫ್ ಆಗಿರೋ ಜಾಗ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಜೊತೆ ಬನ್ನಿ. ಸೇಫ್ ಆಗಿರೋ ಜಾಗ ಅಂದ್ರೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಅಮ್ಮ, ನನ್ನ ಜೊತೆ ಬನ್ನಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಬನ್ನಿ. ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಸಂಕ್ರಾಂತಿ ಹಬ್ಬನ ಮಾಡಿದಾಗ ಅದು ಸಂತೃಪ್ತ ಸಂಕ್ರಾಂತಿ ಆಗೋದು. ಅದರಲ್ಲಿ ಒಬ್ರು ಇಲ್ಲದೆ ಹೋದ್ರು ಮನ್ಸಿಗೇನೋ ಒಂಥರ ಬೇಜಾರಾಗುತ್ತೆ. ಇವತ್ತು ವಿಕ್ಕಿ ವೇದಾಂತ್ ಇಬ್ರು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬೇಜಾರು ಮಾಡ್ಕೊಂಬೇಡಮ್ಮ. ಬರ್ತೀನಿ ಅಂತ ಹೇಳಿದವರು ಯಾಕೆ ಬರಲಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಮುಂದಿನ ವಾರ ಕರ್ಕೊಂಡು ಬರ್ತೀವಿ, ಆಯ್ತಾ? ಸರಿನಮ್ಮ. ಸುಹಾಸಿನಿಯವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಹಬ್ಬಕ್ಕೆ ಅಂತ ನೀವೆಲ್ಲ ಮನೆಗೆ ಬಂದಾಗ ಸ್ವಲ್ಪ ಎಡವಟ್ಟಾಯಿತು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರದೇ ಇರಬೇಡಿ. ಮುಂದಿನ ಸಲ ಬಂದಾಗ ಖಂಡಿತ ಹೀಗಾಗಲ್ಲ. ಪರವಾಗಿಲ್ಲ ಬಿಡಿ. ಬಡವ್ರ ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂದಮೇಲೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಕೂಡ ನನ್ನ ಮನೆ ಇದ್ದ ಹಾಗೆ ಅಂತ. ಆಗಾಗ ಬರ್ತಾ ಇರ್ತೀನಿ. ಮನೆಗೇನಾದ್ರೂ ಬೇಕಾದ್ರೆ ಸಂಕೋಚ ಇದ್ದೆ ನನ್ನನ್ನು ಕೇಳಿ. ಈಗಿನ ಕಾಲದಲ್ಲಿ ಇರೋ ಅನುಕೂಲನ ಚೆನ್ನಾಗಿ ಬಳಸ್ಕೋಬೇಕು. ಇದ್ದಾಗ ಕೊಡ್ಬೇಕು, ಇಲ್ದೇ ಇದ್ದಾಗ ಕೇಳಬೇಕು. ನಾನೇ ತಪ್ಪು ತಿಳ್ಕೊಳ್ಳಲ್ಲ. ಅಮ್ಮ, ಹೋಗಿ ಬರ್ತೀವಿ. ಚೆನ್ನಾಗಿರಿ ಮಕ್ಕಳೇ. ಹಳೆಯಂದ್ರು ಬಂದಿದ್ರೆ ಚೆನ್ನಾಗಿರೋದು.
ಬೇಜಾರ್ ಮಾಡ್ಕೋಬೇಡಿ. ಎನ್ಮೇಲೆ ಬರೋದು ಹೋಗೋದು ಇದ್ದಿದ್ದೆ ಅಲ್ವಾ. ನಿಮ್ಮಿಬ್ರು ಅಳಿಯಂದಿರನ್ನ ಕರ್ಕೊಂಡು ನಾನು ಇನ್ನೊಂದ್ಸಲ ಬರ್ತೀನಿ. ಆಗ್ಲಿ. ಅಮ್ಮ ಸ್ವಲ್ಪ ಜೀರಿಗೆ ತಗೊಳ್ತೀನಿ. ಯಾಕಮ್ಮ, ಏನಾಯ್ತು? ಹೊಟ್ಟೆ ಸರಿ ಇಲ್ವಾ? ಏನಿಲ್ಲಮ್ಮ, ಹೊಟ್ಟೆ ಭಾರ ಅನಿಸ್ತಿದೆ ಅಷ್ಟೇ. ಪಾಪ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಾವು ಹಬ್ಬಕ್ಕೆ ಬರ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಎಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಹೊಸ ಬಟ್ಟೆ ಬೇರೆ ತಗೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ಇದು ತುಂಬ ದುಡ್ಡು ಖರ್ಚಾಗಿರುತ್ತೆ. ಅಷ್ಟೊಂದು ಅವ್ರ ಹತ್ರ ಪಕ್ಕ ಇರಲ್ಲ. ಯಾರ ಹತ್ರನಾದರೂ ಸಾಲ ಮಾಡಿರ್ತಾರೆ. ಹೀಗಾಗಿದೆ ವಿಷಯ ಅಂತ ಅಟ್ಲೀಸ್ಟ್ ನನ್ನ ಹತ್ರನಾದರೂ ಹೇಳ್ಬೋದಿತ್ತು. ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ತಿದ್ದೆ. ಮದುವೆಗೆ ಹೋಗಿರೋ ಮಕ್ಳ ಹತ್ರ ಹೇಗೆ ದುಡ್ಡು ಕೇಳೋದು ಅಂತ ಅನ್ಸಿರ್ಬೋದೇನೋ ಪಾಪ. ಈಗ ನಿನಗೇನಾಯ್ತೆ? ಟೆನ್ಷನ್ ಆಗ್ತಿದೆ ಸಾರ್ಥಕ್. ಹೊಸ ವರ್ಷದ ದಿನ ಅಜ್ಜಿಗೆ ಬೇರೆ ಹೀಗಾಗಿತ್ತಲ್ವಾ, ಆ ಥರ ಏನಾದರೂ ಆಗಿರ್ಬೋದಾ? ಆ ಥರ ಎಲ್ಲ ಏನು ಆಗಿರಲ್ಲ ಅದ್ಯಾ. ಆ ರೀತಿ ಏನಾರು ಇದ್ದಿದ್ರೆ ವಿಕ್ಕಿ ನನಗೆ ಹೇಳ್ತಿದ್ದ. ಆದರೆ ಇವರಿಬ್ರು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಏನು ನಡೆಸ್ತಿರೋದಂತೂ ಗ್ಯಾರಂಟಿ. ಅದೇನು ಅಂತ ಅರ್ಥ ಆಗ್ತಿಲ್ಲ. ಆದರೆ ಈ ವಿಕ್ಕಿ ಇರೋ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾರ ಹತ್ರ ಒಂದು ಫೋನಲ್ಲಿ ಮಾತಾಡ್ತಿರ್ತಾನೆ. ನಾನಿದ್ರೆ ಸ್ವಲ್ಪ ದೂರ ಹೋಗಿ ಮಾತಾಡ್ತಾನೆ. ಇರೋ ಕಾಂತನ್ಗೆ ಕೆಲಸ ಇಲ್ಲ, ಅದು ಯಾರೋ ಪಿ ಅಂತ ಬೇರೆ ತಂದಿಟ್ಕೊಂಡಿದ್ದಾನೆ. ಅವನು ನೋಡಿದ್ರೆ ಆಫೀಸ್ ಕೆಲಸ ಮಾಡದೆ ಏನೇನೋ ಮಾಡ್ತಿರ್ತಾನೆ. ನಾ ಏನಾದ್ರು ಪ್ರಶ್ನೆ ಮಾಡಿದ್ರೆ ವಿಕ್ಕಿ ಬಾಸ್ ಕೆಲಸ ಹೇಳಿದ್ದಾರೆ ಅಂದ್ಬಿಟ್ಟು ಎಲ್ಲೆಲ್ಲೋ ಓಡಾಡ್ಕೊಂಡ್ಬರ್ತಾನೆ ಆ ಪುಣ್ಯಾತ್ಮ. ಇತ್ತೀಚೆಗೆ ನಮ್ಮ ಆಫೀಸು ಪಬ್ಲಿಕ್ ಪ್ಲೇಸ್ ಥರ ಆಗ್ಬಿಟ್ಟಿದೆ. ಕೇಳೋರು ಯಾರೂ ಇಲ್ಲ. ಮುಂಚೆ ಅಮ್ಮು ಅಡ್ಮಿನ್ ಆಗಿದ್ದಾಗ ಒಂದು ಗೊತ್ತಿತ್ತು, ಏನೇ ಆದರೂ ವೇದಾಂತನ ಡೈರೆಕ್ಟಾಗಿ ಕೇಳ್ತಿದ್ಲು. ಆದರೆ ಈಗ ವೇದಾಂತ್ ಕತ್ತಿಗೆ ಗಂಟೆ ಕಟ್ಟೋರು ಯಾರೂ ಇಲ್ಲ. ಸಾರ್ಥಕ್, ಅವಾಗಲೇ ನಂದು ನಿಮ್ದು ಮತ್ತೆ ಅಜ್ಜಿದೊಂದು ಫೋಟೋ ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ ಅಲ್ಲ, ಅದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ ಗೊತ್ತಾ? ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಅದ್ಯಾ ಅರೆ, ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಹಾಯ್ ಆದ್ಯ, ನನ್ನ ಕಡೆನೂ ಗಮನ ಕೊಡು ಅಂತ ಯಾಕೆ ನನ್ನ ಪೋಸ್ಟ್ ಕಮೆಂಟ್ ಹಾಕಿದ್ದೀರಾ? ಇನ್ನೇನು ಮಾಡಲಿ, ನಾನೇನು ಹೇಳೋಕೆ ಹೋದ್ರೆ ನನ್ನ ಮಾತೆ ಕೇಳಿಸ್ಕೊಳ್ದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡೋದು ಬಿಸಿ ಇದೆಯಲ್ಲ, ಅದಕ್ಕೆ ಮೆಸೇಜ್ ಟೈಪ್ ಮಾಡಿದೆ. ನಿಮ್ದು ಯಾಕೋ ಸ್ವಲ್ಪ ಓವರ್ ಆಯಿತು. ಮತ್ತೆ ಫೋನ್ ಅಂತ ಸ್ವಿಚ್ ಆಫ್ ಮಾಡೋದೇ ಬೆಟ್ರು. ನನ್ನ ಸ್ಯಾಂಡಲ್ ಇಲ್ಲೇ ಬಿಟ್ಟಿದ್ನಲ್ಲ, ಏನಾಯ್ತು? ಅಲ್ಲ ಕಡೆ, ನಾನು ನಿನ್ಗೋಸ್ಕರ ಅಷ್ಟೊಂದು ಕಾಯ್ಬೇಕಾ? ನಾನು ಆಮೇಲೆ ಕಾಲ್ ಮಾಡ್ಲಾ? ಎಷ್ಟು ಧೈರ್ಯ ನಿನಗೆ? ನನ್ನ ಸ್ಯಾಂಡಲ್ ಹಾಕೊಂಡಿದ್ಯಾ? ಒಂದು ಸ್ಯಾಂಡಲ್ ತಗೊಳ್ಳೋ ಯೋಗ್ಯತೆ ಕೂಡ ಇಲ್ವಾ ನಿಮ್ಗೆ? ಇನ್ನೊಬ್ಬರ ಸ್ಯಾಂಡಲ್ನ ಹಾಕೋಬಾರ್ದು ಅಂತ ನಿಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ಅದು ಸರಿ, ಅವ್ರಿಗೆ ಬುದ್ಧಿ ಇಲ್ಲ, ನಿನಗೇನು ಹೇಳ್ಕೊಡ್ತಾರೆ? ಸುಹಾಸಿನಿ ಅವ್ರು ಏನಾಯ್ತು? ಯಾಕಂಜು ಬೈತಾ ಇದ್ದೀರಾ? ನಿಮ್ಮ ಮಗಳು ನನ್ನ ಸ್ಯಾಂಡಲ್ ಹಾಕೊಂಡು ಹೋಗಿದ್ದಾಳೆ. ಸ್ಯಾಂಡಲ್ ವಿಚಾರದಲ್ಲೂ ಯೋಗ್ಯತೆ ತೋರಿಸ್ಬಿಟ್ಲ. ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋ ಬುದ್ಧಿ ಅಪ್ಪ ಅಮ್ಮನ್ಗಿರ್ಬೇಕು. ನಿಮ್ ಬುದ್ಧಿನೇ ನಿಮ್ ಮಕ್ಳಿಗೆ ಬಂದಿರೋದು. ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಅದರಲ್ಲೂ ಕಂಡವ್ರ ಚಪ್ಪಲಿನ ಹಾಕೊಂಡು ಶೋಕಿ ಮಾಡಿ ಅಂತ ಖಂಡಿತ ನಾನು ಹೇಳ್ಕೊಟ್ಟಿಲ್ಲ. ನೀವೀ ಮಾತನ್ನ ಹೇಳೋದು ಚೆನ್ನಾಗಿರಲ್ಲ ಪರಿಮಳ ಅವ್ರೆ. ನೋಲ್ನಂತೆ ಸೀರೆ ಅಂತ ಸುಮ್ಮನೆ ಹೇಳಲ್ಲ. ನೀವೇ ನಿಮ್ಮ ಮಕ್ಕಳ ಆಸೆ ಈಡೇರಿಸಿದ್ದಿದ್ರೆ ಅವ್ರು ಹೀಗೆ ಕಂಡೋರ್ ವಸ್ತುಗೆ ಆಸೆ ಪಡ್ತಿರ್ಲಿಲ್ಲ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಸುಹಾಸಿನಿ ಅವರೇ?
ಶ್ರೀಮಂತರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ತುಂಬಿ ನಿಮ್ಮಿಬ್ರು ಮಕ್ಕಳನ್ನ ನಮ್ಮ ಮನೆಗೆ ಸಾಗ್ ಹಾಕೋದ್ರಲ್ಲಿ ನಿಮ್ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಬ್ಬರನ್ನ ಛೂ ಬಿಟ್ರಿ, ಇನ್ನೊಬ್ಳು ವಯಸ್ಸಿಗೆ ಬಂದಿದ್ದಾಳೆ. ಹೇಗಿದ್ರು ನಮ್ಮ ಮನೇಲಿ ಮದುವೆ ಆಗಿದ್ರೆ ಇನ್ನೊಬ್ಬ ಇದ್ದಾನೆ. ಅವನಿಗೆ ನಿಮ್ಮ ಇನ್ನೊಬ್ಬ ಮಗಳನ್ನ ಕೊಟ್ಟು